ದೂರದಿಂದ ಹಾಕ್ಬೇಡ. ಇಷ್ಟೊಂದು ಗಾಳಿ ಮಳೆ ಇರೋದು. ಬಿಸಿಲಿದ್ದಾಗೆ ಗುಡುಗುತ್ತಿತ್ತು, ಮತ್ತು ಜೋರು ಗಾಳಿ, ಒಂದು ಸೈಡ್ ಮೋಡ ಆಯಿತು, ಭಯಂಕರ ಮಳೆ ಶುರುವಾಯಿತು. 6ರಿಂದ 7 ಗಂಟೆ ತನಕ ಜೋರು ಮಳೆ ಇತ್ತು. ನಮ್ಮ ಮನೆಯಲ್ಲಿ 2 ಪಾಪ ಕಣ್ಣು ಸಹ ಬಿಡಲಿಲ್ಲ ಅದು. ಒಂದು ಬೆಕ್ಕನ್ನು ಬಿಟ್ಟು ಕೆಳಗೆ ಮೇಲೆ ಬಂದು ಕುತ್ಕೊಂಡಿದೆ. ಬೆಕ್ಕೆ ಕೆಳಗೆ ಬೆಕ್ಕು ಮರಿ ಇಟ್ಟಿದೆ. ಮೊನ್ನೆ ತನಕ ಬೆಕ್ಕಿರಲಿಲ್ಲ ಅಂತಾಯಿತು, ಮತ್ತೆ ನೋಡುವಾಗ ಬೆಕ್ಕು ಒಂದು 4-5 ದಿನ ಬಿಟ್ಟು ಬಂತು. ಮರಿ ಇಟ್ಟಿದೆ ಅದು ನಮ್ಮ ಟಬ್ ಉಂಟಲ್ಲ, ಇದು ಬಟ್ಟೆ ಎಲ್ಲ ಇಡ್ತೇವಲ್ಲ, ಡೈಲಿ ವೇರ್ ಬಟ್ಟೆ, ಅದರೊಳಗೆ ಇಟ್ಟದ್ದು. ಹಾಗೆ ಅದು ಬಟ್ಟೆ ಎಲ್ಲ ವಾಶ್ ಮಾಡಬೇಕಾಯ್ತು. ಅದನ್ನು ಮೇಲೆ ಬೇರೆ ಮಲಗಿಸಿ ಮತ್ತು ಅದಕ್ಕೆ ನಾವು ಬಟ್ಟೆ ಇಡುವ ಮಂಡೆ ಗಿಂಡೆ ತಾಗಿಸ್ಬೇಡಿ. ನೀನಲ್ಲ ನಂದು. ಎಲ್ಲಿಗೆಯಾ? ಬಾಯ್ ಬಾಯ್ ಬಾಯ್. ಬೆಕ್ಕಿನ ಮರಿಗಳಾಗೆಲ್ಲ ಒಂದು ಸತಿಯಲ್ಲಿ ನಾವು ಎಲ್ಲಿ ಮರಿ ಇಡ್ತದೆ ಅದನ್ನು ಎಕ್ಸ್ಟ್ರಾ ಮಲ್ಲೇ ತಂದು ಮರಿ ಇಡ್ತದೆ. ಫಸ್ಟಿಗೆ ಮಂಚ ಇತ್ತು, ಅಲ್ಲಿ ಬೆಡ್ ಮೇಲೆ ಇಟ್ಟಿತ್ತು. ಈ ಸಲ ನಮ್ಮ ಬಟ್ಟೆ ಮೇಲೆ ಇಟ್ಟಿತ್ತು. ಅದಕ್ಕೆಂತ ಮಾಡಿದೆ, ಇದಕ್ಕೊಂದು ಡೋರ್ ಮಾಡುವ, ಆಗ ಹೇಗೆ ಒಳಗೆ ಬರ್ತದೆ ಅಂತೇಳಿ ಇದು ಮಾಡಿ 2 ವರ್ಷ ಆಯಿತು. ಇವತ್ತಿಗೆ ಡೋರ್ ಮಾಡುವ ಭಾಗ್ಯ ಬಂತು. ಸೊ ಅದಕ್ಕೆ ಡೋರ್ ಮಾಡ್ತಾ ಇದ್ದಾರೆ. ಇನ್ನು ಹೇಗೆ ಬರ್ತದೆ ನೋಡುವ. ಅದಕ್ಕೆ ಮೇಲೆ ಅಲ್ಲಿ ಬಾಕ್ಸ್ ಹಾಕಿ ಅದರ ಮೇಲೆ ಬಟ್ಟೆ ಎಲ್ಲ ಹಾಕಿ ಇಟ್ಟಿದ್ದೇನೆ. ಆದರೂ ಅದು ಕೆಳಗೆ ತಂದು 2-3 ಸತಿ ತಂದು ನಮ್ಮ ಬಟ್ಟೆ ಮೇಲೆ ಇಡಲಿಕ್ಕೆ ಟ್ರೈ ಮಾಡಿತ್ತು. ಎಲ್ಲ ಜಾಗ ಎಲ್ಲ ಮಾಡಿದ್ದು. ಬೆಕ್ಕುಗಳಿಗೂ ಏನು ಬುದ್ಧಿ ಅಲ್ಲ. ಅಂತೂ ಇತ್ತು ನಮ್ಮನೆ ಹತ್ರ ಮಳೆ ಬಂತು ನೋಡಿ. ಜೋರು ಮಳೆ ಬರ್ತಾ ಉಂಟು. ಮರಿಗಳು ಎಷ್ಟು ಟ್ರೈ ಮಾಡಿದಾವೆ ಗೊತ್ತುಂಟ. ನಮ್ಮ ಅಂಗಿ ಹಾಕುವ ಬಟ್ಟೆ ಅದು ನಿನ್ನ ಚಡ್ಡಿ ಆಗ್ತದ ನಿಂಗೆ? ನಿಜ ಪಾಪ ಮರಿಗಳಿಗೆ ಶೀತ ಆಗಿದೆನಾ ನೋಡಿ. ಸಣ್ಣದು ಕಣ್ಣು ಸಹ ಬಿಡಲಿಲ್ಲ. ಇದಕ್ಕಿಂತ ಮುಂಚೆ ಒಂದು ವೈಟ್ ಮಾತ್ರ ಇತ್ತು, ಮರಿ ಹಾಕಿತ್ತು. ಈ ಸಲ 2 ಮರಿ ಹಾಕಿದೆ. ಸಣ್ಣ ಬಾಬು. ಹಲಸಿನಕಾಯಿನ ನಾನು ಬೇಯಿಸಿ ತೆಗೆದಿಟ್ಕೊಂಡಿದ್ದೇನೆ. ಇಲ್ಲಿ ಉಪ್ಪು ಅರಿಶಿಣ ಹಾಕಿ ಬೇಯಿಸಿಟ್ಕೊಂಡಿದ್ದೇನೆ. ಕಬಾಬ್ ಪೌಡರ್ ಹಾಕಿ ನೆನೆಸಿಟ್ಟಿದ್ದೇನೆ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಎಲ್ಲ ಹಾಕಿ. ಇಲ್ಲಿ ಎಣ್ಣೆ ಕಾಯ್ದಿದೆ.
ಇದು ಕಾಯ್ತಾ ಬಂದಿದೆ, ಯಾಕಂದರೆ ನಾವು ಆಲ್ರೆಡಿ ಬೇಯಿಸಿದ್ದೇವಲ್ಲ. ಸೊ ಇದು ಮಸಾಲೆ ಹಾಕಿ ಬೇಯಿಸ್ಕೊಳೋದು ಮಾತ್ರ ಅಲ್ಲ. ಕೆಳಗೆ ಬಿತ್ತು ಇಷ್ಟು ಕ್ರಿಸ್ಪಿ ಆದರೆ ಸಾಕು. ತೆಗಿವ ನೋಡಿ. ಚಾದ ಪಕೋಡ ರೆಡಿ. ಇದು ಜಾಕ್ ಫ್ರೂಟ್ಸ್ ಕಬಾಬ್ ಸೂಪರಾಗಿರ್ತದೆ, ಕ್ರಿಸ್ಪಿಯಾಗಿ ನೋಡಿ. ಇವತ್ತೊಂದು ಬೇಜಾರು, ಮಳೆ ಬರ್ತಾ ಉಂಟು. ನನ್ನ ಅಮ್ಮ ಮನೆಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದಾರೆ. ಜೋರು ಮಳೆ. ಅಲ್ಲಿಂದ ನನ್ನ ತಮ್ಮ ಬರ್ತೆ ಅಂತ ಹೇಳಿದ್ದ. ಅವನು ಅರ್ಧ ಬರುವಾಗವೇ ಪಾಪ ಜೋರು ಮಳೆ ಬಂತು. ಅಲ್ಲೆಲ್ಲೋ ಅಂಗಡಿಯಲ್ಲಿ ನಿಂತ್ಕೊಂಡು ಮತ್ತೆ ಬಂದ. ಅಮ್ಮ ವೆಯ್ಟ್ ಮಾಡ್ತಾ ಇದ್ದಾರೆ ಹೊಡ್ಕೊಂಡು. ಕಾಫಿ ಮಾಡಿಕೊಟ್ಟೆ, ಕಾಫಿ ಕುಡಿತಾ ಇದ್ದಾರೆ. ಜೋರು ಮಳೆ ಬಂತು. ಹೇಗೋ ಮತ್ತೆ ನಮ್ಮ ಮನೆಯವರದ್ದು ಒಂದು ರೈಕೋಟ್ ಇತ್ತು, ಹಳೆದು. ಹಳೆ ತಂದರೆ ಯೂಸ್ ಮಾಡ್ತಿದ್ರು, ಅದನ್ನು ಹಾಕ್ಕೊಂಡು ಹೋದರು. 2 ವಾರ ಇದ್ದರೂ ಹುಷಾರಿಲ್ಲ ಅಂತ ಬರೋದಿಲ್ಲ, ಬರೋದಿಲ್ಲ ಅಮ್ಮ.